ಬರ್ತಾ ಇದೆಯಾ? ಅವೆಲ್ಲ ಕಾಲೆಲ್ಲ ಇಟ್ಕೊಂಡ್ರಿ. ಓಕೆ, ನಿಧಾನಕ್ಕೆ ಇಂಪೋರ್ಟ್ ಮಾಡಿ, ರಿಲೀಸ್, ವಾಪಸ್ ತನ್ನಿ, ರಿಲೀಸ್. ಹಾಗೆ ಇರಿ, ಇನ್ನೊಂದು ಕಾಲಿಗೆ ಇಲ್ಲಿ ಕೂತ್ಕೊಳ್ಳಿ. ನೋಡಿ, ಅರ್ಥ ಇಲ್ಲ. ಇದು ಭಾರತೀಯ ಸೌಖ್ಯ ಪದ್ಧತಿ. ವಿದೇಶದಲ್ಲಿ ಇದಕ್ಕೆ ರಿಸರ್ಚ್ ಮಾಡಿದ್ದಾರೆ ಆಯ್ತಾ. ಅವ್ರು ಯಾಕೆಂದ್ರೆ ವೆಸ್ಟರ್ನ್ ಇದೆಯಲ್ಲ, ವೆಸ್ಟರ್ನ್ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಕಲಕರಣೆ ಮಾಡೋದ್ರಿಂದ ರಕ್ತವಾಹಿನಿಯಲ್ಲಿ ಸ್ಟ್ರೋಕ್ ಆಗುತ್ತೆ ಆಯ್ತಾ. ಈ ರೀತಿಯಾಗಿ ಕೂತಿ ಕಲಕರಣೆ ಮಾಡಿದ್ರೆ ನಮಗೆ ಯಾವುದೇ ಅಡ್ಡ ಪರಿಣಾಮ ಆಗಲ್ಲ. ಕಾರಣ ಏನಂದ್ರೆ ನಮ್ಮ ದೇಹದಲ್ಲಿ ಹೊರಹಾಕುವಂತ ಒಂದು ಶಕ್ತಿ ಇದೆ, ಅದಕ್ಕೆ ಅಪಾನ ವಾಯು ಅಂತೀವಿ. ಅಪಾನ ವಾಯು ಜಾಗೃತಗೊಂಡು ನಮ್ಮ ಮಲವನ್ನ ಹೊರಹಾಕಲಿಕ್ಕೆ ಸಹಾಯ ಕೊಡುತ್ತೆ. ಅದಲ್ವಾ? ನಿಧಾನಕ್ಕೆ ಹೇಳಿ, ಹಾಗೆ ನಿಧಾನಕ್ಕೆ ಹೇಳಿ. ಕೈ ನೇರ ಆಸೆ ಸೇರ್ಬೋದು. ಇನ್ನೊಂದ್ಸಾರಿ ತುಂಬಾ ಚೆನ್ನಾಗಿ ಮಾಡ್ತಾ ಇಲ್ಲ. ಇನ್ನೊಂದ್ಸಾರಿ ನಿಧಾನಕ್ಕೆ ಕೆಳಗಡೆ ಇರ್ತಾವಣ. ರಿಲ್ಯಾಕ್ಸ್. ಹೌದಾ? ಮಾಡ್ಬೋದಾ? ಎರಡು ಕೈಗಳನ್ನ ಸ್ವಲ್ಪ ತನ್ನಿ, ನಿಧಾನಕ್ಕೆ ಕಟ್ಟನ್ನ ಮುಂದೆ ಬಾರ್ಸೋಣ. ಎಕ್ಸೇಲ್, ಕಟ್ಟನ್ನ ಮೇಲೆ ಇರುತ್ತಾ. ಇನ್ಹೇಲ್, exhale down, inhale, come up, exhale down, inhale, come up, relax. ಹಾಗೆ ಕೈ ಹಾಗೆ ಇರಲಿ. ನಿಧಾನಕ್ಕೆ ನಮ್ಮ ಕಟ್ಟನ್ನ ಎಡಗಡೆಯಿಂದ ಟ್ವಿಸ್ಟ್ ಮಾಡಿದ್ದೇವೆ ನೋಡಿ. ನಿಧಾನಕ್ಕೆ ಬಲಗಡೆಯಿಂದ ಎಡಗಡೆಯಿಂದ 3 ರಿಂದ 5 ಸಾರಿ ಮಾಡಬೇಕು ನಾವು. 3 ರಿಂದ 5 ಸಾರಿ. ಇದರಿಂದ ಅನ್ನನಾಳ, ಶ್ವಾಸನಾಳ, ರಕ್ತನಾಳ ಜಾಗೃತವಾಗಿದೆ. ಹಾಗೆ ಎಡ ಬಲ, ನಿಧಾನ ಎಡ ಬಲ. ತುಂಬಾ ಚೆನ್ನಾಗಿ ಮಾಡ್ತಾ ಇಲ್ಲ. ಹಾಗೆ ಸರ್ಕಲ್, ನಿಧಾನಗೆ ಸರ್ಕಲ್, ನಿಧಾನ ನಿಧಾನ ನಿಧಾನ. ಹಾಗೆ ಕ್ಲಾಸ್ ಆಯ್ತು, ಆಂಟಿ ಕ್ಲಾಸ್ ಮೂವತ್ತು ಸರಿ ಎರಡನೇ ಮಾಡ. ರಿಲ್ಯಾಕ್ಸ್, ಕೈನ ಕೆಳಗಡೆ ರಿಲೀಸ್ ಮಾಡ. ಇನ್ಹೇಲ್, ಎಕ್ಸೇಲ್. ಮಾಡ್ಬೋದಲ್ಲ? ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 1 2 3 4. 1 2 3 4. 1 2 3 4. Relax. Right. Answer our breath. ಉಸಿರಾಟವನ್ನು ಗಮನಿಸೋಣ. ನಿಧಾನಕ್ಕೆ ಬನ್ನಿ. ಎರಡು ಕೈಗಳನ್ನ ಮಧ್ಯದಲ್ಲಿ ಇರೋಣ. ನಿಧಾನಕ್ಕೆ ಹೀಗೆ ಕ್ಲಾಕ್ ವೈಸ್ 3 ರೌಂಡ್, ಆಂಟಿ ಕ್ಲಾಕ್ ವೈಸ್ 3 ರೌಂಡ್. ಹಾಗೆ ನೀವೆಲ್ಲ ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ. ಸ್ವಲ್ಪ ಪಾದಗಳನ್ನ ಸಂಗ್ರಹಿಸೋಣ. ಎರಡು ಕೈನ ಸಂಗ್ರಹಿಸೋಣ. ಕಂಠವನ್ನು ನಿಧಾನ ಬೆಳೆಸೋಣ. ಎಲ್ಲರೂ ದಿನ ಯೋಗ ಮಾಡ್ತಾ ಇದ್ದೀರಾ? ಯೋಗಾಸನ ಮಾಡ್ತಾ ಇದ್ದೀರಾ? ಯೋಗಾಸನದ ಜೊತೆಗೆ ಧ್ಯಾನವನ್ನು ಮಾಡಬೇಕು. ಆತ್ಮದ ಸಾಧನೆಗೋಸ್ಕರ ಪರಮೇಶ್ವರನ ಜೊತೆ ಮನ ಬುದ್ಧಿಯನ್ನ ಜೋಡಿಸಿ. ಆಯ್ತಾ? ಓಕೆ. ನಾಲ್ಕೇ ದೂರ ಇಲ್ಲಿ ಧ್ವನಿ ಸೃಷ್ಟಿ, ನಿಧಾನ ಸೃಷ್ಟಿ ಮಾಡಿ.
ಸಾಧ್ಯ relax. ನಾನು ಯಾರು ಅಂತ ಬಿಡ್ತಾ ಇದ್ದ ಯಾರು ಆತ್ಮ ಭೌತಿಕ ಹೆಸರು ಯಾವುದೋ ಒಂದಿದೆ ಆತ್ಮನ ಹೆಸರು ಒಂದೇ ಆತ್ಮ ಆತ್ಮದ ಗುಣ ಸ್ವರಗ ಯಾವುದು ಸ್ವಲ್ಪ ಹೇಳು ಆತ್ಮದ ಸ್ವಧರ್ಮ ಶಾಂತಿ ಆಯ್ತಾ ನನ್ನ ಧರ್ಮ ಯಾವುದು ಅಂದ್ರೆ ಹಿಂದೂ ಧರ್ಮ ಮುಸ್ಲಿಂ ಅದೆಲ್ಲ ಏನಿಲ್ಲ ಇಲ್ಲಿ ಆತ್ಮದ ಒರಿಜಿನಲ್ ಧರ್ಮ ಯಾವುದು ಶಾಂತಿ ಅದು ಯಾವತ್ತೂ ಚೇಂಜ್ ಆಗಲ್ಲ ಹೌದಾ ಚೇಂಜ್ ಆಗುತ್ತಾ ಆಗಲ್ಲ ಆಯ್ತಾ ಅಷ್ಟು ದೃಢವಾಗಿರ್ಬೇಕು ನಮ್ಮ ಬುದ್ಧಿ ನಿಧಾನಕ್ಕೆ ಊರ್ಧ್ವ ತಾರಾಸನ ಈ ಆಸನ ಊರ್ಧ್ವ ತಾರಾಸನ ಒಂದು ಭಾರತಾಸನದಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಲಾಭ ಇರುತ್ತೆ ಮಲ ವಿಸರ್ಜನೆ ಚೆನ್ನಾಗಾಗುತ್ತೆ ಬನ್ನಿ ಎರಡು ಕೈನ ಮೇಲೆ ತನ್ನ ಹೀಗೆ ಜೋಡೋಣ ಲಾಕ್ ಮಾಡಿ ಪಾದದ ತುದಿ ಮೇಲೆ ನಿಲ್ಬೇಕು ಇನ್ನೇ ಎರಡು ಕೈಯ ಮೇಲೆ ರೈಸ್ ಮಾಡಿ ಎಕ್ಸಿ ಇನ್ನೊಂದ್ಸರಿ ಇನ್ನೇ ಎಕ್ಸಿ ಇನ್ನೇ ಎಕ್ಸಿ ಇನ್ನೊಂದ್ಸರಿ ಬನ್ನಿ ಮೇಲೆ ಬನ್ನಿ ವಾ ನಿಧಾನ ಗೆಳಗೆ ಏನಿಸ್ತಾ ರಿಲೀಸ್ ಮಾಡ್ತಾ ಹೋಗೋಣ ನಮ್ಗೆ ಈಗ ಓದಲಿಕ್ಕೆ ಇರ್ಬೋದು ಸಂಸಾರ ಮಾಡಲಿಕ್ಕೆ ಇರ್ಬೋದು ಅಥವಾ ನಮ್ಮ ಜೀವನವನ್ನ ನಡೆಸಲಿಕ್ಕೆ ಇರ್ಬೋದು ಏನೇ ಮಾಡಬೇಕಾದ್ರೂ ನಮ್ಗೆ ಏನಿರ್ಬೇಕು ಕಾನ್ಸಂಟ್ರೇಷನ್ ಏಕಾಗ್ರತೆ ಏಕಾಗ್ರತೆಗೆ ಬೇಕಾದಂತ ಆಸನ ಬನ್ನಿ ವೃಕ್ಷಾಸನ ಟ್ರೀ ಪೋಸ್ಟರ್ ಬನ್ನಿ ಬ್ಯಾಲೆನ್ಸ್ ಮಾಡಿ ಮನಸ್ಸು ದೃಷ್ಟಿಯನ್ನ ಒಂದೇ ಕಡೆ ಕೇಂದ್ರೀಕರಿಸಿ ನಿಧಾನಕ್ಕೆ ಬಿಡಿಸ್ತಾನೆ ಕಾಲು ಬಿಡಿಸಿ ಕೈ ಯಾವಾಗ ನಿಮ್ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ ಗೊತ್ತಾ ಏನೋ ಯೋಚನೆ ಮಾಡ್ತಾ ಇಲ್ಲ ದೃಷ್ಟಿ ಬೇರೆ ಕಡೆ ಇದ್ದಾಗ ನಿಮ್ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ ದೃಷ್ಟಿ ಮನಸ್ಸು ಒಂದೇ ಇದರಲ್ಲಿ ತೊಡಗಿದಾಗ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ ಕಂಟ್ರೋಲ್ ಬರುತ್ತೆ ಅರ್ಥ ಆಯ್ತಾ ಈ ಕಂಟ್ರೋಲ್ ತಗೋದು ಮನಸ್ಸು ಅಂದಾಗ ಏನ್ ಮಾಡ್ಬೇಕು ದೃಷ್ಟಿ ಯಾವ ಕಡೆ ಇದೆ ಅದೇ ಕಡೆ ಮನಸ್ಸನ್ನ ಸ್ಥಿರಗೊಳಿಸಬೇಕು